ತಂದೆ ಮಗಳು ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬೈಕ್ ಕೆರೆಗೆ ಬಿದ್ದಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ತಂದೆ ಈಜಿ ದಡವನ್ನ ಸೇರಿಕೊಂಡ್ರು, ಆದ್ರೆ ಕೆರೆಯಲ್ಲೇ ಮುಳುಗಿ ಮಗಳು ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಮಗಳನ್ನ ರಕ್ಷಣೆ ಮಾಡದೇನೆ ಈಜಿ ದಡ ಸೇರಿದ ತಂದೆ. ಹೀಗಾಗಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಸಹನಾ ಸಾವು. ಮಗಳ ಹೆಸರು ಸಹನಾ ಅಂತ ತಿಳಿದು ಬಂದಿದೆ. 21 ವರ್ಷದ ಸಹನಾ ಸಾವನ್ನಪ್ಪಿರುವ ದುರ್ದೈವಿ. ಬೆಂಗಳೂರು ಹೊರವಲಯದ ಹುಸ್ಕೂರು ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಮಗಳನ್ನ ರಕ್ಷಣೆ ಮಾಡದೆ ನೇರವಾಗಿ ತಂದೆ ಠಾಣೆಗೆ ಬಂದ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇಬ್ರು ಕೂಡ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆರೆಗೆ ಬೈಕ್ ಬಿದ್ದಿದೆ. ಯಾವಾಗ ಇಬ್ರು ಕೂಡ ಕೆರೆಗೆ ಬೀಳ್ತಾರೋ ಆಗ ಈಜ್ಕೊಂಡು ಬಂದು ತಂದೆ ದಡವನ್ನ ಸೇರ್ಕೊಳ್ತಾರೆ. ಸಾಮಾನ್ಯವಾಗಿ ಮಕ್ಕಳಿಗೇನಾದ್ರೂ ಆದ್ರೆ ತಂದೆ ತಾಯಿ ಅವರ ರಕ್ಷಣೆಯನ್ನ ನೋಡ್ತಾರೆ. ಬಟ್ ಇಲ್ಲಿ ತಂದೆ ತನ್ನ ಪಾಡಕ್ಕೆ ತಾನು ಈಜ್ಕೊಂಡು ಬಂದ್ರು, ಮಗಳನ್ನ ಹಾಗೆ ಬಿಟ್ಬಿಟ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸಹನಾ ಸಾವು, ಆಕೆಯ ಫೋಟೋಗಳನ್ನ ಕೂಡ ಒಂದ್ ಕಡೆ ತೋರಿಸ್ತಾ ಇದ್ದೀವಿ, ನೋಡಬಹುದು. ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ನಿತಿನ್ ಜೊತೆ 2 ವರ್ಷಗಳಿಂದ ಮೃತ ಸಹನಾ ಪ್ರೀತಿಯಲ್ಲಿದ್ಲು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹಾಗೆ ಆತನನ್ನೇ ಮದುವೆ ಆಗುವುದಾಗಿ ಹಠ ಕೂಡ ಹಿಡಿದಿದ್ಲಂತೆ ಯುವತಿ. ಆದ್ರೆ ಅಕ್ಕನ ಮಗನ ಜೊತೆ ವಿವಾಹಕ್ಕೆ ಮುಂದಾಗಿದ್ದ ಅಪ್ಪ ನಿನ್ನೆ ಯುವತಿ ಮತ್ತು ಪ್ರಿಯಕರನನ್ನ ಕರೆಸಿ ರಾಜಿ ಪಂಚಾಯಿತಿಯನ್ನ ಕೂಡ ಮಾಡಿದ್ರಂತೆ. ಇನ್ನು ರಾಜಿಯನ್ನ ಮುಗಿಸಿ ಮಗಳನ್ನ ಬೈಕ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಂತಹ ತಂದೆ. ಈ ವೇಳೆ ಬೈಕ್ ಸಮೇತ ಕೆರೆಗೆ ಬಿದ್ದ ತಂದೆ ಮತ್ತು ಮಗಳು. ಇನ್ನು ಮಗಳನ್ನ ರಕ್ಷಣೆ ಮಾಡದೇನೆ ನೇರವಾಗಿ ಠಾಣೆಗೆ ಬಂದಿದ್ದ ತಂದೆ. ಹೀಗಾಗಿ ಮಾತು ಕೇಳದ್ದಕ್ಕೆ ಮಗಳನ್ನ ತಂದೆಯೇ ಕೊಂದಿರುವ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ಎಎಸ್ಪಿ ನಾಗೇಶ್ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸದ್ಯ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಏನು ಮೃತ ಸಹನಾ ನಿತಿನ್ ಎಂಬುವವರನ್ನ ಕಳೆದ 2 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ಲಂತೆ. ಇನ್ನು ನಾನು ಆತನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದಿದ್ಲಂತೆ. ಆದ್ರೆ ಈ ಕಡೆ ಅಪ್ಪನಿಗೆ ಅದು ಇಷ್ಟ ಇರಲಿಲ್ಲ. ಅಕ್ಕನ ಮಗನ ಜೊತೆ ವಿವಾಹ ಮಾಡೋದಕ್ಕೆ ಅಪ್ಪ ಮುಂದಾಗಿರ್ತಾನೆ. ಇನ್ನು ನಿನ್ನೆ ಸಹನಾ ಮತ್ತು ಆಕೆಯ ಪ್ರಿಯಕರ ಇಬ್ಬರನ್ನೂ ಕೂಡ ಕರೆಸಿ ರಾಜಿ ಪಂಚಾಯಿತಿ ಕೂಡ ನಡೆಸಿದ್ದಾರೆ. ಪಂಚಾಯಿತಿಯಲ್ಲಿ ಏನಾಯ್ತೋ ಗೊತ್ತಿಲ್ಲ. ಈ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಸಿಗಬೇಕಾಗಿದೆ. ಇನ್ನು ಪಂಚಾಯಿತಿ ಮುಗಿಸಿ, ಅಂದ್ರೆ ರಾಜಿಯನ್ನ ಮುಗಿಸಿ ಬೈಕ್ನಲ್ಲಿ ಮಗಳನ್ನ ಕಳೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿರೋದ್ರಿಂದ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ನಾವು ಇಲ್ಲಿ ತೋಟದ ಹತ್ರ ಕೆಲಸ ಮಾಡ್ಕೊಂಡಿದ್ರೆ ಅವ್ರ ತಾಯಿ ಅವ್ರ ತಂಗಿ ಎಲ್ಲ ಇಲ್ಲಿ ಅಳ್ತಾ ಇದ್ರು, ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಲ್ತಿತ್ತು. ಹುಡುಗಿದು ಮಗಳದು ಸಹನಾ ಅಂದ್ಬಿಟ್ಟು ಹುಡುಗಿ. ಅಷ್ಟೊತ್ತಿಗೆ ನಾವು ಬಂದರೆ ಬಾಡಿ ಎತ್ತಿ ಅವರು ಯಾರು ಇಬ್ಬರು ಮುನುಗ್ಸಿದ್ರು, ಪ್ರೆಸ್ ಮಾಡಿದ್ರು. ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟಿತ್ತು ಸರ್. ಆಮೇಲೆ ಬಾಡಿ ಎತ್ಕೊಂಡೋಗಿ ಮನೆ ಹತ್ರ ಮುನುಗ್ಸಿದ್ರು ಸರ್. ಯಾರ ಜೊತೆ ಬರ್ತಾ ಇದ್ದಾರೆ ಹೆಂಗಾಯ್ತು ಗೊತ್ತಿಲ್ಲ ಸರ್. ಅದೆಲ್ಲ ಹೆಂಗೆ ಗೊತ್ತಾಯ್ತು? ಏನು ಹೇಳಿದ್ರು ಬಂದಾಗ? ಅವರು ಅಳ್ತಾ ಇದ್ರು ಸರ್, ಕಿರ್ಚ್ತಾ ಇದ್ರು. ಅವರ ತಾಯಿನೂ ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು. ಅವ್ರ ತಾಯಿನೂ ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಆ ಹುಡುಗಿನ ಗೊತ್ತಿಲ್ಲ ಸರ್. ಅದೆಲ್ಲ ಇಲ್ಲ ಸರ್. ಅಷ್ಟೊತ್ತು ಬಾಡಿ ತೇಲ್ತಾಯಿತ್ತು ಸರ್. ಅಷ್ಟೊತ್ತಿಗೆ ತೇಲ್ತಾಯಿತ್ತು ಬಾಡಿ. ಅಷ್ಟೊತ್ತಿಗೆ ಪ್ರಾಣ ಹೋಗ್ಬಿಟ್ಟಿತ್ತು ಸರ್. ಗಾಡಿ ಇಲ್ಲ, ಗೊತ್ತಿಲ್ಲ ಸರ್ ಅದು. ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಈ ಒಂದು ಸಾವು ಸಾಕಷ್ಟು ಅನುಮಾನವನ್ನ ಕೂಡ ಹುಟ್ಟಾಕ್ತಾ ಇದೆ. ಅಂದ್ರೆ ಮಾತು ಕೇಳದೆ ಇದ್ದಕ್ಕೆ ಮಗಳನ್ನ ತಂದೆಯೇ ಕೊಂದು ಬಿಟ್ರಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಈ ಒಂದು ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ಇದೆ ಅಂತಾನೆ ಹೇಳ್ಬೋದು. ನಿನ್ನೆ ಒಂದು ಸಹನಾ ಎನ್ನುವ 21 ವರ್ಷದ ಯುವತಿ ಯಾರಿದ್ರೆ, ಈಕೆ ತನ್ನ ತಂದೆಯ ಜೊತೆಯಲ್ಲಿ
ಒಂದು TVS ಸ್ಕೂಟರ್ನಲ್ಲಿ ಹೋಗ್ತಿದ್ದಂತಹ ಕೆರೆಕಟ್ಟೆ ಮೇಲೆ ಹೋಗ್ತಿದ್ದಂತಹ ವೇಳೆಯಲ್ಲಿ ಆಯಾ ತಪ್ಪಿ ಬಿದ್ದು ಒಂದು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಅವರ ತಂದೆ ರಾಮಮೂರ್ತಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಅಸಲಿ ವಿಚಾರ ಏನು ಅಂತಂದ್ರೆ ಗ್ರಾಮಸ್ಥರು ಹೇಳೋ ಪ್ರಕಾರವಾಗಿ ನಿನ್ನೆ ಬೆಳಗಿನ ಜಾವ ಅಂದ್ರೆ ಇವರಿಗೆ ಸಹನಾ ಎನ್ನುವವರಿಗೆ ಇವರು ಕುಟುಂಬಸ್ಥರ ಒಬ್ಬರ ಜೊತೆ ಮದುವೆ ನಿಶ್ಚಿತವಾಗಿರುತ್ತೆ. ಹಾಗಾಗಿ ಇವರು ಈಕೆಗೆ ಆ ಮದುವೆ ಇಷ್ಟ ಇರೋದಿಲ್ಲ ಸಹನಾಗೆ. ಈಕೆ ಬೇರೆ ಒಬ್ಬ ಯುವಕನನ್ನ ಇಷ್ಟಪಟ್ಟಿರ್ತಾರೆ. ಆದ್ರೆ ಆ ಯುವಕ ಏನಿದಾನೆ, ಈಕೆ ಇಷ್ಟಪಟ್ಟಿದ್ದಂತ ಯುವಕ ಈಕೆ ಮತ್ತೆ ಆತನ ಫೋಟೋವನ್ನ ಇವರ ತಾಯಿಯಾರ ಸಹನಾ ತಾಯಿಗೆ ಬೆಳಿಗ್ಗೆ ವಾಟ್ಸಪ್ ಮಾಡಿರ್ತಾನೆ. ಆ ವಾಟ್ಸಪ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನೋಡಿದಂತಹ ಅವರ ತಂದೆ ತಾಯಿ ಎಚ್ಚೆತ್ಕೊಂಡು ಅವರನ್ನ ಒಂದು ಊರಿನ ಗ್ರಾಮಸ್ಥರ ಜೊತೆ ನ್ಯಾಯ ಪಂಚಾಯಿತಿ ಕೂಡ ನಿನ್ನೆ ಬೆಳಿಗ್ಗೆ ಮಾಡಿರ್ತಕ್ಕಂಥದ್ದು. ಮಧ್ಯಾಹ್ನದ ವೇಳೆಗೆ ನ್ಯಾಯ ಪಂಚಾಯಿತಿ ಮುಗಿದಂತ ಸಂದರ್ಭದಲ್ಲಿ ಈಕೆಯನ್ನ ತನ್ನ ಸ್ಕೂಟರ್ ನಲ್ಲಿ ರಾಮಮೂರ್ತಿಯಾದಂತ ತಂದೆ ಸಹನನ ಸ್ಕೂಟರ್ ನಲ್ಲಿ ಕರ್ಕೊಂಡ್ ಬರ್ತಿದ್ದಂತಹ ವೇಳೆಯಲ್ಲಿ ಕೆರೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಆ ಬಿದ್ದಂತ ಸಂದರ್ಭದಲ್ಲಿ ಗಾಡಿ ಸಮೇತ ಬಿದ್ದಂತ ಸಂದರ್ಭದಲ್ಲಿ ಆಕೆ ಅಲ್ಲೇ ಮೃತಪಡ್ತಾಳೆ. ಆದ್ರೆ ತಂದೆ ಆದಂತ ರಾಮಮೂರ್ತಿ ಏಕಾಏಕಿ ಈಜ್ಕೊಂಡು ದಡಕ್ಕೆ ಸೇರಿ ಗಾಬರಿಯಲ್ಲಿ ಪೊಲೀಸ್ ಠಾಣೆಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಾಹಿತಿಯನ್ನು ಮುಟ್ಟಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಹೇಳಿಕೆಯನ್ನ ಅವರ ತಂದೆ ರಾಮಮೂರ್ತಿ ಹೇಳಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಬೆಳಿಗ್ಗೆ ಆದಂತ ನ್ಯಾಯ ಪಂಚಾಯತಿಯಲ್ಲಿ ಈ ಎಲ್ಲಾ ವಿಚಾರಗಳು ಪ್ರೀತಿ ಮತ್ತೆ ಈ ಫೋಟೋ ವಿಚಾರಗಳೆಲ್ಲನೂ ಕೂಡ ತೀರ್ಮಾನಗೊಂಡಂತ ಸಂದರ್ಭದಲ್ಲಿ ಯಾರು ಕೂಡ ಒಪ್ಪಿರೋದಿಲ್ಲ. ಆದ್ರೆ ಸಹನೂ ಕೂಡ ಒಪ್ಪಿರೋದಿಲ್ಲ. ನಾನು ಈತನನ್ನೇ ಮದುವೆ ಆಗ್ತೀನಿ, ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳಿ ಕೂಡ ಹಠವನ್ನು ಇಟ್ಟಿರ್ತಾರೆ. ಅದರ ಕೋಪಗೊಂಡಂತಹ ರಾಮಮೂರ್ತಿ ಈ ರೀತಿ ಮಾಡಿದ್ರ ಅಥವಾ ಬೇರೆ ಏನಾದ್ರೂ ಮಾಡಿ ಒಂದು ಅಚಾನಕ್ ಸಾವು ಅಂತ ಹೇಳಿ ಕೂಡ ಎಲ್ಲರನ್ನು ದಾರಿ ತಪ್ಪಿಸ್ತಾ ಇದಾರೆ ಅಂತ ಹೇಳಿ ಕೂಡ ಒಂದು ಪೊಲೀಸ್ ವಲಯದಲ್ಲೂ ಕೂಡ ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಒಂದು ಆತ್ಮಹತ್ಯೆ ಒಂದು 304A ಒಂದು ಪ್ರಕರಣವನ್ನು ಕೂಡ ಹೆಬ್ಬಗೋಡಿ ಪೊಲೀಸರು ದಾಖಲಿಸಿಕೊಂಡು ಈಗಾಗಲೇ ಶವವನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಮರಣೋತ್ತರ ವರದಿ ಬಂದ ನಂತರ ಯಾವ ಆಯಾಮದಲ್ಲಿ ಒಂದು ಪ್ರಕರಣವನ್ನ ಒಂದು ತನಿಖೆ ಮಾಡ್ಬೇಕನ್ನೋದನ್ನು ಕೂಡ ಈಗಾಗಲೇ ಡಿಸೈಡ್ ಮಾಡಿರ್ತಕ್ಕಂಥದ್ದು ಹೆಬ್ಬಗೋಡಿ ಪೊಲೀಸರು. ಮಧು, ಮೃತ ಸಹನಾಳ ತಾಯಿ ಏನಾದ್ರೂ ಹೇಳಿದ್ರ, ಅಂದ್ರೆ ಪತಿಯ ಮೇಲೆ ಅನುಮಾನ ಏನಾದ್ರೂ ವ್ಯಕ್ತಪಡಿಸಿದ್ರ ಈ ಸಂದರ್ಭದಲ್ಲಿ ಅಂತ? ದುರದೃಷ್ಟ ಏನು ಅಂತಂದ್ರೆ ಮಧು, ಈ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ತಂದೆ ಮತ್ತು ಮಗಳು ಸಹನಾ ಮುಂದೆ ಒಂದು TVS ಸ್ಕೂಟರ್ ನಲ್ಲಿ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ಇವರ ಹಿಂದೆ ಒಂದು ಕಾರಿನಲ್ಲಿ ತಾಯಿ ಮತ್ತೆ ಆಕೆ ಸಹನಾಳ ತಂಗಿ ಇಬ್ರು ಕಾರ್ನಲ್ಲಿ ಬರ್ತಾ ಇರ್ತಾರೆ. ಆದ್ರೆ ಇವ್ರಿಗೂ ಒಂದಷ್ಟು ದೂರ ಇರ್ತಕ್ಕಂಥದ್ದು. ಇವರು ಮೊದಲೇ ಬಂದು ಬಿದ್ದು ಅದಾದ ನಂತರ ಈತ ಈಜ್ಕೊಂಡು ಬಂದು ರಾಮಮೂರ್ತಿ ದಡಕ್ಕೆ ಸೇರಿ ಓಡೋಗತಕ್ಕಂಥದ್ದು. ಅವರಿಂದ ಬರ್ತಿದ್ದಂತಹ ಅವರ ತಾಯಿ ಮತ್ತೆ ತಂಗಿ ಇಬ್ಬರು ಕೂಡ ಬಂದು ಆಕೆಯನ್ನು ಎಳೆದು ದಡಕ್ಕೆ ಸೇರಿಸಿ ಒಂದು ಹೊಟ್ಟೆಯನ್ನು ಒತ್ತಿ ನೀರನ್ನು ಆಚೆ ತೆಗೆದಂತ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗ್ಲೇ ಸಹನಾ ಮೃತಪಟ್ಟಿರ್ತಾಳೆ. ಆದ್ರೆ ಈ ಒಂದು ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಎಲ್ಲರೂ ಕೂಡ ಹಿಂದೇಟನ್ನ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರವೇ ಅಲ್ಲ, ಈಕೆ ಸಾವಿನ ಸುತ್ತ ಕೂಡ ಒಂದು ರೀತಿಯ ಅನುಮಾನಗಳು ಬೆಳೆಯೋ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೂಡ ಕೊಡೋಕೆ ತಯಾರಿಲ್ಲ. ಹಾಗಾಗಿ ಮತ್ತೆ ಯಾರು ನ್ಯಾಯ ಪಂಚಾಯಿತಿ ಮಾಡಿದ್ರು ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಕ್ಕೆ ತಯಾರಿಲ್ಲ. ಹಾಗಾಗಿ ಒಂದ್ ರೀತಿ ಎಲ್ಲ ಒಂದ್ ಕಡೆ ಇದು ಬೇರೆ ರೀತಿಯಾದಂತಹ ಒಂದು ದಾರಿಯನ್ನ ಹುಡ್ಕೊಂಡಿದ್ಯಾ ಅಥವಾ ಈ ಒಂದು ರೀತಿ ಬೇರೆ ಯಾವ್ದಾದ್ರು ಟ್ವಿಸ್ಟ್ ಇದೆಯಾ ಅನ್ನೋದು ಕೂಡ ಈಗಾಗಲೇ ಒಂದು ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಮಧು, ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್, ನನ್ನ ಮಗ ಮಲಗಿದ್ದ, ಸೆಕೆಂಡ್ ಶಿಫ್ಟ್ಗೆ ಹೋಗ್ಬೇಕಾಯ್ತು. ಅಷ್ಟೊತ್ತಿಗೆ ಇವ್ರು ದೊಡ್ಡಮ್ಮ ಫೋನ್ ಮಾಡಿದ್ರು. ಅರ್ಜೆಂಟಾಗಿ ಇಲ್ಲಿಂದ ಫೋನ್ ಮಾಡಿದ್ರು. ಚಿಕ್ಕನಮಂಗಲದಲ್ಲಿ ನಾವಿರೋದು. ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕು, ಜೀವನ ಕಳಿಸು ಅಂತ ಹೇಳಿದ್ರು. ನಾನು ಇವ್ನು ಎಬ್ಬರಿಸ್ಬಿಟ್ಟು ಕಳಿಸ್ದೆ. ನಂಗೆ ಡ್ಯೂಟಿ ಟೈಮ್ ಆಯ್ತು. ಒಂದು ಏನೋ ದೊಡ್ಡಮ್ಮ ಕರೀತಾರೆ, ಎಮರ್ಜೆನ್ಸಿ ಇರಬೇಕು ಹೋಗು ಅಂತ ಕಳಿಸ್ದೆ. ಅಷ್ಟೇ ಗೊತ್ತಿರೋದು ನಮಗೆ. ಆಮೇಲೆ ಬಂದು ಇಲ್ಲಿ ಏನು ಮಾತಾಡಿದ್ರು ಏನೋ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ ಸರ್. ನಮಗೂ ಇದಕ್ಕೂ ದೂರನೇ ಇರೋದು. ನಾವು ಅದಕ್ಕೂ ಯಾವಾಗೂ ಬರಲ್ಲ. ಯಾವಾಗ ಏನೇನು ಫಂಕ್ಷನ್ ಇದೆ ಬರ್ತೀರಿ ಹೋಗ್ತೀರಿ. ಏನೋ ಎಮರ್ಜೆನ್ಸಿ ಅಲ್ಲ ಅಂತ ಕಳಿಸಿದ್ದೀನಿ ಅಷ್ಟೇ ಮಗನ್ನ. ಅದು ಬಿಟ್ಟರೆ ಅವ್ನಿಗೇನು ಗೊತ್ತಿಲ್ಲ. ಆಮೇಲೆ ನಿಮ್ಗೆ ಬಂದ